Hi friends, welcome back to our YouTube channel Mother Simple Life Kannada. I hope so ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗ ನೋಡ್ರಿ ಸಖತ್ತಾಗಿ ರೆಡಿ ಆಗಿದ್ದಾನೆ ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸರ್ಪ್ರೈಸ್ ಐತಿ. ಒಂದು ಫಂಕ್ಷನ್ ಐತಿ, ಫಂಕ್ಷನ್ ಹೊರಟಿವಿ. ಅದೇನ್ ಫಂಕ್ಷನ್ ಅಂತ ಹೇಳಿ ಅಲ್ಲೇ ಹೋಗಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಪೂರ್ಣ ವಿಡಿಯೋ ನೋಡ್ರಿ. ಇವತ್ತಿನ ವಿಡಿಯೋ ಅಲ್ಲಿ ಏನ್ ಇರ್ತೈತಿ, ಏನ್ ಸರ್ಪ್ರೈಸ್ ಐತಿ ಅಂತ ಹೇಳಿ ನಿಮಗೂ ಗೊತ್ತಾಗ್ತೈತಿ. ಅಲ್ಲಿದು ಫಂಕ್ಷನ್ ಅನ್ನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಫಂಕ್ಷನ್ ಮುಗಿದ್ಮೇಲೆ ಅದೇನು ಎತ್ತ ಅಂತ ಹೇಳಿ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ಹೋಗೋಣ. ಟೈಮ್ ಆಗೈತಿ. ಯಜಮಾನ್ರು ಸಣ್ಣ ಮಗ ಹೊರಗಡೆ ಹೋಗಿ ನಿಂತಾರ ಆಲ್ರೆಡಿ ರೆಡಿಯಾಗಿ. ನಾವಿಬ್ರು ಇವಾಗ ಹೊರಡ್ತೀವಿ, ಹೋಗಿ ಬರ್ತೀವಿ. ಬಾಯ್ ರೀ ಫ್ರೆಂಡ್ಸ್. ಇವಾಗ ಹೊರಟಿವಿ ನೋಡ್ರಿ, 4 ಜನ ಸೇರಿ ಬೈಕ್ ಮೇಲೇನ ಹೊರಟಿವಿ. ಫಂಕ್ಷನ್ ಇರೋದು ನಮ್ಮೂರು ಡೆಡ್ ಎಂಡಿಗೆ ಫಂಕ್ಷನ್ ಐತಿ. ಈ ಕಡೆ ಡೆಡ್ ಎಂಡಿಗೆ ನಾವು ಅದ್ವಿ. ಸ್ವಲ್ಪ ಒಂದು 5-6 ಕಿಲೋಮೀಟರ್ನ ಆಗ್ಬಹುದು ಅಂತ ಅನಿಸ್ತೈತಿ. 5-6 ಕಿಲೋಮೀಟರ್ ಆಗ್ತೈತಲ್ರಿ? ಒಂದು 5-6 ಕಿಲೋಮೀಟರ್ನ ಆಗ್ತೈತ್ರಿ. ಈಗ ಹೊರಟಿವಿ. ಹೋದ ತಕ್ಷಣ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದನ ಎಲ್ಲಾನು ಚೆನ್ನಾಗಿ ವಿಡಿಯೋ ಶೂಟ್ ಮಾಡ್ಕೋತೀನಿ. ಯಾವ ಸ್ಕೂಲ್ ಅಂತ ಹೇಳಿ ನಿಮ್ಗ ಅಲ್ಲೇ ಗೊತ್ತಾಗ್ತೈತಿ. ಏನ್ ಫಂಕ್ಷನ್ ಐತಿ ಅಂತೂ ನಿಮ್ಗೆ ಅಲ್ಲೇ ಗೊತ್ತಾಗ್ತೈತಿ. ನಾನೇನು ಹೇಳೋ ಹಾಗಿಲ್ಲ. ಎಲ್ಲಾನು ವಿಡಿಯೋ ನೋಡಿದ ಕೂಡಲೇ ನಿಮ್ಗೆ ಕ್ಲಿಯರ್ ಆಗೇನ ಗೊತ್ತಾಗಬೇಕು. ಆ ರೀತಿ ವಿಡಿಯೋ ಶೂಟ್ ಮಾಡ್ಕೋತೀನಿ. ಎಂಟ್ರೆನ್ಸ್ ನಿಂದ ಬೋರ್ಡ್ ಎಲ್ಲಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ರಿ ಯಾವ ಸ್ಕೂಲ್ ಐತಿ, ಯಾವ ರೀತಿ ಐತಿ ಸ್ಕೂಲ ಎಲ್ಲಾನು ನಿಮಗ್ ಗೊತ್ತಾಗ್ತೈತಿ. ಮೊದಲಲ್ಲಿ ಈಗ ಒಂದು 2 ವರ್ಷದಿಂದ ಸ್ಟಾರ್ಟ್ ಆದಂತ ಸ್ಕೂಲ್ ಇದು. ಆದ್ರೆ 2 ವರ್ಷದಲ್ಲಿ ತುಂಬಾ ಹೆಸರು ಮಾಡೈತಿ, ಫೇಮಸ್ ಆಗೈತಿ. ನೋಡ್ಲಿಕ್ಕೆ ಕೂಡ ಒಂದು ಬ್ಯೂಟಿಫುಲ್ ಸ್ಕೂಲ್ ಐತಿ. ನೋಡ್ತಾ ಹೋಗ್ರಿ, ನೀವೇ ಅರ್ಥ ಮಾಡ್ಕೋರಿ ವಿಡಿಯೋ ನೋಡಿ. ನಾನೆಲ್ಲೂ ವಯಸ್ಸವ್ರು ಕೂಡ ಕೊಡಲ್ಲ, ಮಾತಾಡಲ್ ಕೂಡ. ಯಾಕಂದ್ರೆ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಮಾತಾಡಕ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ವಯಸ್ಸ ಡಿಸ್ಟರ್ಬೆನ್ಸ್ ಬರ್ತೈತಿ ಮಾತಾಡಿದ್ರ. ಅಲ್ಲೆಲ್ಲ ಮೈಕ ಸೌಂಡ್ಸ ಎಲ್ಲಾನು ಇರ್ತೈತಿ. ಹಾಗಾಗಿ ನಾನು ಮಾತಾಡೋದಿಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಏನಾದ್ರೂ ಸರಿ ಅನ್ಸಿದ್ರ ಮಾತಾಡ್ತೇನೆ. ಡಿಸ್ಟರ್ಬೆನ್ಸ್ ಅನ್ಸೋದಿಲ್ಲ ಅಂತ ನನಗೆ ಕನ್ಫರ್ಮ್ ಆದ್ರೆ ಮಾತ್ರ ಮಾತಾಡ್ತೀನಿ. ವಿಡಿಯೋ ಮಾತ್ರ ಚೆನ್ನಾಗಿ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಪೂರ್ಣ ವಿಡಿಯೋನ ನೋಡ್ತಾ ಹೋಗ್ರಿ. ಬೇರೆ ಕಡೆ ಇರೋವ್ರಿಗೂ ಒಂದು ಹೆಲ್ಪ್ ಆಗ್ಬೋದು. ನಮ್ಮೂರಲ್ಲಿ ಯಾವ ಸ್ಕೂಲ್ ಐತಿ, ಯಾವ ರೀತಿ ಐತಿ, ಸ್ಕೂಲ್ ನೋಡ್ಲಿಕ್ಕೆ ಹೇಗೈತಿ ಎಲ್ಲಾನು ನಿಮ್ಗೆ ಗೊತ್ತಾಗ್ತೈತಿ. ಈ ಫಂಕ್ಷನ್ ನೋಡಿದ ಕೂಡಲೇ ಸ್ಕೂಲ್ ಯಾವ ರೀತಿ ಡೆವಲಪ್ಮೆಂಟ್ ಇರಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತೈತಿ. ಇನ್ನೇನು ಹತ್ರ ಬಂತು ನೋಡ್ರಿ ಸ್ಕೂಲ್. ಹತ್ರ ಬಂತು. ಸ್ಕೂಲ್ ಬಂದ ತಕ್ಷಣ ನಾನೇನು ಮಾತಾಡಂಗಿಲ್ಲ. ಅಲ್ಲೇ ಮೈಕ ಸೌಂಡ್ಸ್ ಎಲ್ಲಾನು ಸ್ಟಾರ್ಟ್ ಇರ್ತಾವು. ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ಪೂರ್ಣ ವಿಡಿಯೋನ ನೋಡ್ರಿ. ನಾನು ಯಾಕೆ ಬಂದನಂತ ಹೇಳಿ ಮಧ್ಯ ಅಲ್ಲೇ ಸ್ವಲ್ಪ ಏನಾದ್ರೂ ಡಿಸ್ಟರ್ಬೆನ್ಸ್ ಇರ್ಲಾರ್ದಾಗ ಹೇಳ್ಬಿಡ್ತೀನಿ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಫಂಕ್ಷನ್ದಾಗ ಹೇಳಲಿಕ್ಕೂ ಆಗಂಗಿಲ್ಲ. ಮತ್ತೆ ಬಂದ್ ನನ್ಗದನ್ನ ನೈಟ್ ಆಗಿರ್ತೈತಿ, ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೂ ಆಗಂಗಿಲ್ಲ. ಗಾಡಿ ಬೈಕ್ ಬೈಕ್ ಜಸ್ಟ್ ಬಂದು ರೀಚ್ ಆದ್ವಿ ನೋಡ್ರಿ. ರೀಚ್ ಆದ ತಕ್ಷಣ ನಮ್ದೊಂದು ಫ್ಯಾಮಿಲಿ ಫೋಟೋ ತಗೋಬೇಕಂತೇಳಿ ಒಂದು ಫೋಟೋ ಶೂಟ್ ಮಾಡ್ಕೊಳಕತ್ತೀನಿ. ಹಿಂದ್ಗಡೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರು. ಯಾವ ಸ್ಕೂಲ್ ಅಂತ ಕೂಡ ನಿಮ್ಗೀಗ ಗೊತ್ತಾಗಿರ್ಬೋದು. ಸ್ಟಾರ್ಟಿಂಗ್ನ ತೋರಿಸಿದೆ ನಾನು. ಮುದೋಳ್ ರಾಯಲ್ ಸ್ಕೂಲ್ ಅಂತ ಹೇಳಿ. ರಾಯಲ್ ಸ್ಕೂಲಿಗೆ ಬಂದಿವ್ರಿ. ಏನಕ್ಕೆ ಬಂದಿವಿ ಅಂತ ಈಗ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಕೆಳಗದಾವು ಫೋಟೋದಾಗ ಏನಿಲ್ಲ. ಇದ್ರದ ಫೋಕಸ್ ಅಷ್ಟು ಚಂದ ಬೀಳ್ತೈತೆಲ್ಲ ನೋಡ್ರಿ. ಇಲ್ಲಿ ಹಿಂದೆ ಪ್ಲೇನ ಐತಿದ. ಇದರದ ಫೋಕಸ್ ಅಷ್ಟು ಚಂದ ಬೀಳ್ತೈತಿ ನೋಡ.
ನಿಂದ್ರ ಅದ ಅಲ್ಲಿ ಮಗ್ಲಿ ಅಲ್ಲಿಂದ ಅಲ್ಲಿ ಹಾಲು ಕರಿ ಹಾಕ್ತಾಳ ನೋಡಮ್ಮ ಅಲ್ಲಿಂದ ಹೋಗಿ. ಸಾರ್ಥಕ್ ಇಲ್ಲಿ ಎತ್ತಿನ ಬನ್ನಿ ಮಾಡ್ಯಾರ ನೋಡಮ್ಮ. ಇಲ್ಲಿ ಬುಲಾಕ್ ಆಟ್ ಮಾಡ್ಯಾರ ಬಾ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಬುಲಾಕ್ ಆಟ್ ಮಾಡ್ಯಾರ. ಸರಿ ಬಾ. ನನ್ನ ಮಕ್ಕಳಿದ್ದು ಬೇರೆ ಸ್ಕೂಲಲ್ಲೇ ಸ್ಟಡಿ ಮಾಡ್ತಾರೋ, ಈ ಸ್ಕೂಲಲ್ಲೇ ಸ್ಟಡಿ ಮಾಡಂಗಿಲ್ಲ. ಈ ಸ್ಕೂಲ್ದು ಎನ್ಯುವಲ್ ಡೇ ಐತಿ. ರಾಯಲ್ ಸ್ಕೂಲ್ದು ಎನ್ಯುವಲ್ ಡೇ ಇಟ್ಕೊಂಡಾರು. ಎನ್ಯುವಲ್ ಡೇ ಫಂಕ್ಷನನ್ನು ನೋಡಕ್ಕೆ ಬಂದೀವಿ. ಫಂಕ್ಷನ್ ನೋಡಕ್ಕೆ ಬಂದದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡಾಕ್ತೀರೇನಂತ ಹೇಳಿ ಅನ್ಕೋಬಹುದು. ಇಲ್ಲ, ಫಂಕ್ಷನ್ ನೋಡೋದು ಆಯಿತು, ಅದರ ಜೊತೆಗೇನ ಇನ್ನೊಂದು ಹ್ಯಾಪಿ ಮೂಮೆಂಟ್ ಐತಿ. ಹಾಯ್ ಫ್ರೆಂಡ್ಸ್, ಈಗ ಅದೇನು ಹ್ಯಾಪಿ ಮೂಮೆಂಟ್ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ನಾನೇನು ಮುಂದೆ ಲೈವ್ ಆಗೇನೆ ಶೇರ್ ಮಾಡ್ಕೋತೀನಿ. ಇವಾಗ ಸ್ಕೂಲಿಂದು ಒಂದು ವಿಡಿಯೋವನ್ನು ಪೂರ್ಣ ತೋರ್ಸಾಕತ್ತೀನಿ. ನೋಡ್ರಿ ಸ್ಕೂಲ್ ಎಷ್ಟು ಚೆನ್ನಾಗೈತೆ ಅಂತೇಳಿ. ಸಾಧ್ಯ ಆದ್ರೆ ಒಳಗಡೆ ಹೋಗಿ ಕ್ಲಾಸಸ್ಸನ್ನು ತೋರಿಸ್ತೀನಿ. ಈಗ ನೆಕ್ಸ್ಟ್ ಇಲ್ಲೇ ಎದುರಿಗೆ ಕಾಣಿಸ್ತೈತೆ ನೋಡ್ರಿ, ಇದು ಅವ್ರದ್ದು ಆಫೀಸ್ ರೂಮ. ಇದರ ಹಿಂದ್ಗಡೆ ಕಾಣಿಸ್ತದಲ್ಲ ವೈಟ್ ಕಲರ್ ಬಿಲ್ಡಿಂಗ್, ಅದು ಕ್ಲಾಸಸ್ ನಡೆಯುವಂತಹ ಕಟ್ಟಡ. ಅಲ್ಲಿಗೆ ಮೋಸ್ಟ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತೈತಿ, ಯಾಕಂದ್ರೆ ರಶ್ ಐತಿ. ಎಲ್ಲ ಚೇರ್ ಎಲ್ಲಾನು ಅರೇಂಜ್ ಮಾಡಿಬಿಟ್ಟಾರು. ಇಲ್ಲಿ ಸ್ಟಾರ್ಟಿಂಗ್ ನೋಡ್ರಿ, ಎಲ್ಲರಿಗೂ ಒಂದು ವಿಡಿಯೋ ಶೂಟ್ ಆಯಿತು, ಫೋಟೋ ಶೂಟ್ ಆಯಿತು. ಅವರ ಸಿಬ್ಬಂದಿ ವರ್ಗದವರು ಅಲ್ಲಿ ಮಾಡಾಕತ್ತಿದ್ರು. ಅಲ್ಲಿ ನಿಂತಿದ್ರು. ಅವರು ಬಂದ ತಕ್ಷಣ ಬರ್ರಿ ಫೋಟೋ ತೆಗಿತಾನೆ ಅಂತ ಹೇಳಿ ಒಂದು ಫೋಟೋ ತೆಗೆದನ್ನ ಕಳ್ಸಾಕತ್ತಿದ್ರು ಎಲ್ಲರೂ. ಅದಕ್ಕೋಸ್ಕರ ನಾವು ಕೂಡ ಇಲ್ಲೊಂದು ಫೋಟೋ ತಕ್ಕೊಂಡ್ವಿ. ಇಲ್ಲಿ ಒಳಗಡೆ ಹೋಗಿ ಶೂಟ್ ಮಾಡ್ಕೋಬಹುದು ಅಂತ ಹೇಳಿದರು. ಈಗ ಒಳಗಡೆ ಹೋಗಿ ಇಲ್ಲಿದು ಒಂದು ಸ್ವಲ್ಪ ನಿಮ್ಗೆ ಶೂಟ್ ಮಾಡಿ ತೋರಿಸ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನನ್ನ ಮಗನಿಗೋಸ್ಕರ ನಾನು ಈ ಸ್ಕೂಲಿಗೆ ಬಂದೀನಿ. ಫಂಕ್ಷನ್ ನೋಡೋಕ್ಕಾಯ್ತು. ನನ್ನ ಮಗನಿಗೆ ಅವರು ಇನ್ವೈಟ್ ಮಾಡ್ಯಾರ ಅಂತೇಳಿ ನಾನು ಇಲ್ಲಿ ಬಂದೀನಿ. ಹಾಗೆ ಒಂದು ವಿಡಿಯೋನ ಶೂಟ್ ಮಾಡ್ಕೊಳಕತ್ತೀನಿ. ನಾನು ಕೂಡ ಇದೇ ಫಸ್ಟ್ ಟೈಮ್ ಬಂದೀನಿ ಸ್ಕೂಲಿಗೆ. ಸ್ಕೂಲ್ ಆಗ್ಯದ ಅಂತ ಕೇಳಿದ್ದೆ, ಚೆನ್ನಾಗೈತೆ ಅಂತ ಕೇಳಿದ್ದೆ, ಬಟ್ ಬಂದಿರಲಿಲ್ಲ ಇಲ್ಲಿವರೆಗೂ ನಾನು. ಫ್ರೆಂಡ್ಸ್, ಇವಾಗ ಸ್ಕೂಲಿಗೆ ಬಂದೀವಿ ನೋಡ್ರಿ. ಸ್ಕೂಲ್ ಒಳಗೆ ಫಂಕ್ಷನ್ ಐತಿ. ಇಲ್ಲಿ ಮೊನ್ನೆ ಸಂಡೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು. ಆ ಎಕ್ಸಾಮಲ್ಲಿ ನನ್ನ ಮಗ 3rd ಪ್ಲೇಸಲ್ಲಿ ಬಂದಾನು. ಅದಕ್ಕೋಸ್ಕರ ಇವತ್ತು ಬಹುಮಾನ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಾರು. ಈ ಸ್ಕೂಲದ್ದು ಎನ್ಯುವಲ್ ಡೇ ಐತಿ. ಎನ್ಯುವಲ್ ಡೇ ಒಳಗೆ ಆ ಮಕ್ಕಳಿಗೆ ಬಹುಮಾನ ಕೊಡ್ತಾ ಅಂತ ಕಾಲ್ ಮಾಡಿದ್ರು. ನಿಮ್ಮ ಮಗ 3rd ಪ್ಲೇಸ್ ನಾನು ಬರ್ರಿ ಅಂತ ಹೇಳಿ. ಅದಕ್ಕೆ ಸ್ಕೂಲಿಗೆ ಬಂದಿವಿ, ಜಸ್ಟ್ ವಿಸಿಟ್ ಮಾಡೀವಿ. ಫಂಕ್ಷನ್ ನೆಕ್ಸ್ಟ್ ಹೋಗ್ತೀವಿ. ಸ್ಕೂಲ್ ಒಳಗಡೆ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ. ಅವೆಲ್ಲ ಸಪ್ತಾಕ ಏ ಬಾ ಮಾ ಸಾಕ ಕಾಲ್ ಸ್ಲಿಪ್ ಅಕ್ಕ ಓಡಬೇಡ. ತೆಗಿಬಾರ್ದಲ್ಲ ಬ್ಯಾಡ್ ಅಂತ. ಅಯ್ಯ, ಅದ ಕೂಡು ಅಂತಾವ ನಾವೇನ್ ಗೇಮಿನ ನಾವ ಸಾವಕಾಶ. ಬರ್ರಿ ಬಾಮ ಈಗ ಸಾಕ ಬಾ ಈಗ ಸಾಕ. ಮತ್ತೆ ಎಲ್ಲಾರ್ಗು ಒಂದ ಡೇಟಿಗೆ ಇರ್ತೈತೆನಪ್ಪ. ಹಾ ಬಂದಿ ನೋಡ.
The guests are arriving towards the function. Principal and vice principal are cordially taking the president of the function, Dr. T.V. Arlikatti sir, founder of Mudhol Royal School, inaugurator Shri M.G. Dasar sir, retired DDPI, chief guest Shri S.M. Mullah sir, DEO Mudhol, Kumar Vinayak T. Arlikatti sir, secretary of Mudhol Royal School, Mr. Veerana Kittur sir, well-wisher of Mudhol Royal School, are heading towards the beautiful stage and decorating their chairs. Give a big round of applause. See how nicely the founder, inaugurator and principal, vice principal, secretary all are moving towards the stage. Thank you everyone. Our welcome dance is more than just art unfolding on stage. It is a heartfelt expression of our joy and the respect we have for our guests. It is our way of saying that this day, this moment and this celebration is as much yours as it is ours. Protect greenery, help the birds to build a nest, plant a tree. Today's our theme of gathering is plant a tree and spread greenery everywhere. It is dedicated to our beloved farmers. We should appreciate our beloved farmers. They do very hard work for giving food on our table. Thank you, dignitaries. Thank you, all the dignitaries. Now, R.N. Reddy SN, who stood for second place. R.N. Reddy SN, and first place goes to Srisal H. Ganige. Second prize goes to R.N. Reddy SN. ಒಳಗೆ ಪೂರ್ಣಕ್ಕೆ ಬೆಲ್ಲ ಹಾಕತಕ್ಕಂತ ಎಲ್ಲ ಗುರುಗಳ ಗುರುಮಾತೆಯರಿಗೆ ಇದು ನಮ್ಮ ನಮನ ಅಂತ ತಿಳ್ಕೊಂಡು ನಾವು ಭಾವಿಸಿಕೊಡ್ತೇವೆ. ಇವು ಎಲ್ಲ ಅವತರಣಿಕೆಯ ಮಾತುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಹೇಳುವುದಾದ್ರೆ, ಒಬ್ಬ ಗ್ರಾಮೀಣ ಗರ್ತಿ ಹೇಳ್ತಾಳೆ, ಹೋಳಿಗೆಗೆ ಹಂಚಿಟ್ಟು ಮಾಳಿಗಿನ ಏರಿನೇ ಸಾಲಿ ಸರ್ದಾರ ಬರವಲ್ಲ. ಹೋಳಿಗೆಗೆ ಹಂಚಿಟ್ಟು ಮಾಳಿಗಿನ ಏರಿನಿ ಸಾಲಿ ಸರ್ದಾರ ಬರವಲ್ಲ, ಸಾಲಿ ಸರ್ದಾರ ಬರವಲ್ಲ, ರಾಯಲ್ ಸ್ಕೂಲ್ನ ಮಾಸ್ತರ್ ಬಿಡವಲ್ಲ. ಈ ಮಾಸ್ತರ್ ಇಲ್ಲಿಗೆ ಬಿಟ್ಟಿಲ್ಲ ಕೂಸಿನ, ಅವ ಕುಣಿಸೋದು ಕಲಿಯಾಕತ್ತಾನ, ಹುಡುಗರು ಕುಣಿಯೋದು ಕಲಿಯಾಕತ್ತಾವ, ಅವ್ರ ಹಾಡೋದು ಕಲಿಸ ಪರಿಶ್ರಮ ಕೂಡ ಇರುತ್ತೆ. ಎಲ್ಲ ತಾಯಂದ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಓಕೆ, ದಿಸ್ ಇಸ್ ದ ಮೋಸ್ಟ್ awaited section of every event, that is the cultural event. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಆತುರದಿಂದ ಕಾಯ್ತಾ ಇದ್ದೀವಿ. Are you all ready? So ladies and gentlemen, put your hands together. Actually, I request all of you to give a big round of applause for all the kids who are going to perform today, because claps are the only thing which can motivate all the students. ನಾವು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಿ
ಅಂತ ಅಂದ್ರೆ ನಿಮ್ಮ ಚಪ್ಪಾಳೆಗಳ ಮುಖಾಂತರ, ನಿಮ್ಮ ವಿಷನ್ಸ್ ನ ಮುಖಾಂತರ, ನಿಮ್ಮ ಒಂದು ಪ್ರೋತ್ಸಾಹದ ಮುಖಾಂತರ ಅವರನ್ನ ಪ್ರೋತ್ಸಾಹಿಸಬೇಕು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ನೀಡಬೇಕು ಎಲ್ಲ ಇವತ್ತಿನ ಪ್ರದರ್ಶನವನ್ನ ನೀಡ್ತಾ ಇರೋ ಮಕ್ಕಳಿಗೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್. In a few minutes, we are going to watch wonderful and gorgeous performances from all the super kids of Royal Mudal School. And the first and foremost performance is style is the only way to tell who you are. You might be thinking why this lady is saying about style. Yes, why means our gorgeous super kids are going to perform a ramp walk on the stage. Mr. Santosham. ಇಷ್ಟು ಕ್ಯೂಟ್ ಆಗಿ ಮಕ್ಕಳು ಮುದ್ದಾಗಿ ಮಾತಾಡ್ತಾ ವೆಲ್ಕಮ್ ಮಾಡಿದ್ರೆ ಯಾವ ತಂದೆ ತಾಯಿಗೆ ತಾನೇ ಖುಷಿ ಆಗೋದಿಲ್ಲ ಅಲ್ವಾ? ಖುಷಿ ಆಯ್ತಾ ಎಲ್ರಿಗೂ? ಪ್ಲೀಸ್ ನಿಮ್ಮ ಚಪ್ಪಾಳೆಗಳ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಥ್ಯಾಂಕ್ ಯು ಕಿಡೋಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ thank you so much Samriddhi and Ritvik. You can go, you can leave now. Thank you. Please put your hands together.